ನಿಮ್ಮ ಹತ್ರ ಡೀಸೆಲ್ ವೆಹಿಕಲ್ ಇದೆಯಾ? ಮತ್ತೆ ಅದರಲ್ಲಿ ಪಿಕಪ್ ಪ್ರಾಬ್ಲಮ್ಸ್ ಬರ್ತಾ ಇದೆಯಾ? ಮೈಲೇಜ್ ಸಿಗ್ತಾ ಇಲ್ವಾ? ತುಂಬಾ ಬ್ಲಾಕ್ ವೈಟ್ ಸ್ಮೋಕ್ ಬರ್ತಾ ಇದೆಯಾ? ಅದ್ರ ಜೊತೆಗೆ ಗಾಡಿ ತುಂಬಾ ರಫ್ ಆಗಿ ನಡೀತಾ ಇದೆಯಾ? ಇದೆಲ್ಲ ಪ್ರಾಬ್ಲಮ್ಸ್ಗೆ ಒಂದೇ ಸೊಲ್ಯೂಷನ್, ಒಂದೇ ಜಾಗ. ಹಾಯ್, ನಮಸ್ಕಾರ. ನಮ್ಮ ಕಂಪ್ನಿ ನೇಮ್ ಬಂದು ನಿಸರ್ಗ ಫ್ಯೂಯಲ್ ಇಂಜೆಕ್ಷನ್ ಅಂತ ಹೇಳಿ. ನಾವಿಲ್ಲಿ ಏನ್ ವರ್ಕ್ ಮಾಡ್ತೀವಿ ಅಂದ್ರೆ ಫ್ಯೂಯಲ್ ಇಂಜೆಕ್ಷನ್ ಪಂಪ್ಸ್, ಇಂಜೆಕ್ಟರ್ಸ್, ಟರ್ಬೋ, ಕಾಮನ್ ರೈಲ್, ಸೇಲ್ಸ್, ಸರ್ವಿಸ್ ಎರಡೂ ಮಾಡ್ತೀವಿ. ಅದು ಯಾವ ತರ ಕಂಪ್ಲೇಂಟ್ಸ್ ಬರುತ್ತೆ ಏನಂತ ಅಂದ್ರೆ 1 lakh kilometer ರನ್ ಆದ್ಮೇಲೆ ಸ್ಮೋಕ್ ಕಂಪ್ಲೇಂಟ್ ಇರ್ಬೋದು, ಪಿಕಪ್ ಇಶ್ಯೂಸ್ ಇರ್ಬೋದು, ಅಥವಾ ವಾಟರ್ ಎಂಟ್ರಿ, ಕಸ್ಟಮರ್ ಡಿಫೆಕ್ಟ್ಸ್ ಇಂದ ಅದು ರಿಪೇರಿಗೆ ಬರುತ್ತೆ. ಅಂತ ಟೈಮಲ್ಲಿ ಅದನ್ನ ನಮ್ಮ ಹತ್ರ ತಗೊಂಡ್ಬಂದ್ರೆ ನಾವೇ ಅದು ಏನ್ ಪ್ರಾಬ್ಲಮ್ ಇದೆ ಅದನ್ನ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. 50% ಸೇವಿಂಗ್ ಅಲ್ಲಿ ನಿಮ್ಗೆ ರಿಪೇರ್ ಕಾಸ್ಟ್ ಅಲ್ಲಿ ಕೆಲಸ ಆಗುತ್ತೆ ಇಲ್ಲಿ. ಯಾಕೆಂದ್ರೆ ಅಲ್ಲೆಲ್ಲ ಫುಲ್ ಇಂಜೆಕ್ಟರ್ ರಿಪ್ಲೇಸ್ ಮಾಡ್ಬೇಕು ಅಂತ ಮಿಸ್ಗೈಡ್ ಮಾಡ್ತಾರೆ, ಇದು ರಿಪೇರ್ ಆಗಲ್ಲ ಅಂತ ಹೇಳ್ತಾರೆ. ಆ ತರದ್ದು ಏನಿರಲ್ಲ. ಫ್ಯೂಯಲ್ ಪಂಪ್, ಇಂಜೆಕ್ಟರ್ಸ್, ಕಾಮನ್ ರೈಲ್, ಟರ್ಬೋ ಇದೇನಿದ್ರು ರೆಡಿ ಆಗುತ್ತೆ. ಅಥವಾ ಆ ತರದ್ದು ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಲ್ ಮಾಡಿ ತಿಳ್ಕೋಬಹುದು. ಅದ್ರ ಜೊತೆಗೆ ನಿಮ್ ಗಾಡಿದು ಟೆಸ್ಟ್ ರಿಪೋರ್ಟ್ ತಗೋಬಹುದು. ಮತ್ತೆ ಹೆವಿ ವೆಹಿಕಲ್ಸ್ ಅಲ್ಲಿ ಪವರ್ ಸ್ಟೀರಿಂಗ್ ನ ರಿಪೇರ್ ಮಾಡಿಸ್ಬೇಕಾ, ಇಂಜೆಕ್ಟರ್ ರೀಫಿಟಿಂಗ್ ವಿತ್ ಕ್ಯಾಲಿಬ್ರೇಷನ್ ಮಾಡಿಸ್ಬೇಕಾ, ಡೀಸೆಲ್ ಇಂಜಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಖಂಡಿತ ನಿಸರ್ಗ ಫ್ಯೂಲ್ ಇಂಜೆಕ್ಷನ್ ನೆಲಮಂಗಲನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತೆ ಬೇರೆ ಜಾಗದಿಂದ ಆಲ್ಮೋಸ್ಟ್ 50% ತನಕ ಸೇವ್ ಮಾಡ್ಕೋಬಹುದು. ಲೊಕೇಶನ್ ಬಂದು ಕುಣಿಗಲ್ ಬೈಪಾಸ್ ರೋಡ್, ಆಪೋಸಿಟ್ ಆಂಜನೇಯ ಸ್ಟ್ಯಾಚು, ನೆಲಮಂಗಲ. ಖಂಡಿತ ವಿಸಿಟ್ ಮಾಡಿ ಅಂಡ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್. ಧನ್ಯವಾದ.